ಫ್ರೀಡಂ ಪಾರ್ಕಿನ ಯಾವುದೋ ಮೂಲೆಯ ಮರದ ಬುಡದಲ್ಲಿ ಕುಳಿತು ಏನನ್ನೋ ಧೇನಿಸುವ ಅಸ್ಪಷ್ಟ ಆಕೃತಿಯೊಂದು ನಿತ್ಯ ಕನಸಾಗಿ ಕಾಡುತ್ತದೆ. ಏಕೋ ಏನೋ ಆಸಲಿಲ್ಲ, ಒದೆಯಲಿಲ್ಲ, ತುಂಡೊಂದ ಹುಟ್ಟ, ಇನ್ನೊಂದ ಹೊದ್ದ. ವಯಸ್ಸು ಮೀರಿದ ಯಾರೋ ಹಿರೀಕ, ಬದುಕಿನುದ್ದಕ್ಕೆ ಜೊತೆಯಾಗಿದ್ದ ಬಾಳ ಸಂಗಾತಿ ಊರುಗೋಲೊಂದು ಆಸರೆ ಇಲ್ಲದೆ ಅನಾಥವಾಗಿ ಬಿದ್ದಿದೆ. ಸೆವೆದ ಚಪ್ಪಲಿ, ಧೂಳು ಹಿಡಿದ ಕನ್ನಡಕ ಮಗ್ಗುಲಲ್ಲಿ. ಸದಾ ಏನನ್ನ ಒಟಗುಟ್ಟುತ್ತಾನೆ. ಗೌಜು ಗದ್ದಲದಲ್ಲಿ ಕೇಳುವುದೇ ಇಲ್ಲ. ಉಸಿರಿಸುವುದನ್ನು ಸಾಕ್ಷೀಕರಿಸಲು ಎದೆ ಏರಿಳಿಯುತ್ತಿದೆ. ಬಿಕ್ಕಿ ಬಿಕ್ಕಿ ಅಳುತ್ತಾನೆ, ಗಹಗಹಿಸಿ ನಗುತ್ತಾನೆ, ಒಮ್ಮಿಂದೊಮ್ಮೆ ಓಡುತ್ತಾನೆ. ಹೆಪ್ಪುಗಟ್ಟಿದ ನೋವು ಒಡಲುರಿಯ ತಾಪಕ್ಕೆ ಕರಗಿ ಕಣ್ಣೀರಾಗಿ ಹಳ್ಳ ಹೊಳೆ ನದಿಯಾಗುತ್ತದೆ. ಒತ್ತೆಯಾಗಿದ್ದ ಪಾರಂಪರಿಕ ಆಸ್ತಿಗಾಗಿ ಮಾನಹರಣ, ಪ್ರಾಣಹರಣಗಳದು. ಛಲ ಬಿಡದ ಹಿರೀಕ ಹೋರಾಡುತ್ತಲೇ ಇದ್ದ. ನೂಲುತ್ತಾ ನೇಯುತ್ತಾ ಮಾನ ಮುಚ್ಚಿದ್ದ. ಊಟ ಬಿಟ್ಟಿದ್ದ, ನಿದ್ದೆ ಕೆಟ್ಟಿದ್ದ, ಅಸ್ಥಿ ಪಂಜರವಾಗಿ ಆಸ್ತಿ ಉಳಿಸಿದ್ದ. ಹಿರೀಕನೆದುರಲ್ಲೇ ಪಾಲಾಯಿತು ಆಸ್ತಿ. ಬೇಡ ಎಂದರೂ ಹೋಳು ಹೋಳು. ಅಪಾತ್ರರಿಗೆ ಆಸ್ತಿ ಹಂಚಿಕೆಯಾಗಿತ್ತೆಂದು ಬದುಕು ಮುಗಿಸುವ ಮೊದಲೇ ಗೋರಿ ಕಟ್ಟಿದ್ದ. ಮನೆಯೊಂದು, ತೋರಣಗಳು 100, ಯಜಮಾನರೇ ಎಲ್ಲ ಅವರದೇ ಜೋರು. ಬಗೆದರು, ಬಾಚಿದರು, ಮಾರಿದರು, ತೂರಿದರು, ಮನೆಯಲ್ಲೇ ಮನೆಯವರು ಹೊರಗಿನವರಾದರು. ನಾಳೆಗಳಿಗಾಗಿ ಕಟ್ಟಿದ್ದ ಸ್ವಪ್ನ ಸೌಧಗಳು ವರ್ತಮಾನ ದುರಿಯಲ್ಲಿ ಕರಕಲಾಗಿತ್ತು. ಕಣ್ಣೋಟ ಹಿಂಗಿ ಧ್ವನಿ ಮುರುಡಿ ಹೋಗಿತ್ತು. ಮೌನದ ಉದ್ದ ಸುತ್ತ ಬೆಳೆದಿತ್ತು. ಥ್ಯಾಂಕ್ ಯು.